ನಿಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಒಂದು 6 ತಿಂಗಳ ಕೆಳಗಾಗಿರ್ಬೋದು, ಮತ್ತು ಮೊನ್ನೆ ಒಂದು 15 ದಿವಸ ಕೆಳಗಾಗಿರ್ಬೋದು, ನಮ್ಮ ಇಬ್ರಾಹಿಂ ಬಾಬು ಅನ್ನೋರು, ನಮ್ಮ ರಾಜು ಅನ್ನೋರು, ರಾಖಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಒಂದು 300ರಿಂದ 400 ಜನ ಬಂದು ಸಾವಿರಾರು ಜನ ನಾವು ಏನು ಈ ಜೀನ್ಸ್ ಮೇಲೆ ನಾವು ಡಿಪೆಂಡ್ ಆಗಿ ಬಳ್ಳಾರಿಯಲ್ಲಿ ಜೀವನವನ್ನು ನಡೆಸ್ತಿದ್ದೀವಿ. ಇಂಥವ್ರಿಗೆಲ್ಲ ಭಾಳ ತೊಂದರೆ ಆಗ್ತಿದೆ. ಏನೋ ಹೋದ ತಿಂಗಳಲ್ಲೂ 2 ತಿಂಗಳಕ್ಕಿಂತ ಮುಂಚೆ ಉಪಲೋಕಾಯುಕ್ತರು ಯಾವಾಗ ಬಳ್ಳಾರಿಗೆ ಬಂದಾಗ ಬೇರೆಯವ್ರೇನೋ ಕಂಪ್ಲೇಂಟನ್ನು ಕೊಟ್ಟು ಈ ಥರ ಭಾಳ ತೊಂದರೆ ಆಗ್ತಿದೆ ಅಂದಾಗ ಉಪಲೋಕಾಯುಕ್ತರು ಆರ್ಡರ್ ಮಾಡ್ತಾರೆ, ಇವೆಲ್ಲ ಬ್ರ್ಯಾಂಡ್ಗಳನ್ನ ತಾವು ಬಂದ್ ಮಾಡಬೇಕು ಅಂತೇಳಿ. ಅಂದರೆ ಅವರು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅವ್ರು ಮಾಡಿದ್ರು. ಆದರೆ ಮಾನವೀಯತಾ ದೃಷ್ಟಿಯಲ್ಲಿ ಇವರೆಲ್ಲ ನನ್ನ ಹತ್ರ ಬಂದಾಗ ಈ ಜೀನ್ಸ್ ಪ್ಲಾಂಟ್ ಓಪನ್ ಆಗೋದು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ನಮ್ಮ ಲೇಬರ್ಸ್ ಯಾರು ಬೇರೆ ಕಡೆಯಿಂದ ಬಂದಿದ್ದಾರೋ ಅವ್ರು ಇರೋಕ್ಕಂತ ಒಂದು ನಮಗೆ ಸಣ್ಣದಾಗಿ ಒಂದು ಕರೆಂಟನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂದ್ರೆ ಅವತ್ತೇ ನಾವು ನಾರಾಯಣ ಸ್ವಾಮಿ ಅವ್ರ ಹತ್ರ ಮಾತಾಡಿ KB ಅಫಿಷಿಯಲ್ಸ್ಗಳಿಗೆ ಹೇಳಿ ಒಂದು 15-20 ದಿವಸ ಕೆಳಗೆ ಅವ್ರಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ವಿ. ಆಮೇಲೆ ಈ ಸಮಸ್ಯೆಯನ್ನು ಬಹಳ ದೀರ್ಘಕಾಲವಾಗಿ ನಾನು ನಾಗೇಂದ್ರಣ್ಣವರು ಕುಂತ್ಕೊಂಡು ಚರ್ಚೆ ಮಾಡಿ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಬಳ್ಳಾರಿ ನಗರ ಮತ್ತು ಕೌಲ್ಬಜಾರ್ ಕ್ಷೇತ್ರದಲ್ಲಿ ಬಹಳಷ್ಟು ಜೀನ್ಸ್ ಯೂನಿಟ್ಸ್ ಕೆಲಸ ಮಾಡಿದಂಥ ಕಾರ್ಮಿಕರು ಇರೋದು. ನಾವು ನಾಗೇಂದ್ರಣ್ಣವರು, ನಾಸಿರಣ್ಣವರು ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ನಾವು ಪರಿಹಾರವನ್ನು ತಗೊಂಡ್ಬರ್ಬೇಕಂತೇಳಿ ಒಂದೇನು ತೀರ್ಮಾನವನ್ನು ತಗೊಂಡಿದ್ವಿ. ಆ ನಿಟ್ಟಿನಲ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು, MB ಪಾಟೀಲ್ ಅವರು, ಇವರೆಲ್ಲ ಸೇರಿದಂಥ ಸಮಯದಲ್ಲಿ ನಾಗೇಂದ್ರಣ್ಣವರು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ, ಮತ್ತೆ ನಮ್ಮ ನಾಸಿರಣ್ಣವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ತಕ್ಷಣಕ್ಕೆ ETP ಪ್ಲಾಂಟ್ಸ್ ಯಾರ್ಯಾರಿಗೆ ಫ್ಯಾಕ್ಟ್ರಿಗಳಿದೆನೋ ತಕ್ಷಣಕ್ಕೆ ಅವನು ಓಪನ್ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಮತ್ತೆ ಅದ್ರ ಜೊತೆಗೆ ನಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ವಿ, ಯಾವ ರೀತಿಯಲ್ಲಿ ಇವ್ರಿಗೆ ಕೊಟ್ರೆ ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತಂತಂದ್ರೆ ತಕ್ಷಣದಿಂದ ಅಷ್ಟು ದುಡ್ಡು ಇಟ್ಕೊಳ್ಳೋ ಶಕ್ತಿ ಇವಾಗೇ ನಮ್ಮ ಜೀನ್ಸ್ ಬಿಸ್ನೆಸ್ ಹೆಂಗಿದೆ ಅಂತಂದ್ರೆ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹಸ್ತಾಂತರವಾಗಿ ಬಹಳ ಕಷ್ಟದಲ್ಲಿದ್ದಾರೆ ನಮ್ಮವರೆಲ್ಲ ಬಿಸ್ನೆಸ್ ಮಾಡಕ್ಕೆ. ನೀವು ಸಹಕಾರ ಮಾಡ್ಬೇಕಂತಂದ್ರೆ MB ಪಾಟೀಲ್ ಸಾಹೇಬರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಕಂತು KKRDBಯಲ್ಲಿ 11 ಕೋಟಿ ಮತ್ತೆ ನಮ್ಮ KIDBಯಿಂದ ಒಂದು 11 ಕೋಟಿ ರೂಪಾಯಲ್ಲಿ 22 ಕೋಟಿ ರೂಪಾಯಲ್ಲಿ ಅತಿ ಶೀಘ್ರದಲ್ಲಿ ನಾವು CETP ಪ್ಲಾಂಟ್ ಅನ್ನು ಮಾಡಿಕೊಂಡು ಎಲ್ಲ ಏನಿವತ್ತು ಅರ್ಧಕ್ಕಿಂತ ಜಾಸ್ತಿ ETP ಇದ್ದವರು ಶುರು ಇವತ್ತಿಂದಲೇ ಮಾಡ್ಕೊಂತಾರೆ. ಮಿಕ್ಕಿದ್ದವ್ರಿಗೆ ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡಿಕೊಂಡು ಮಿಕ್ಕಿದವ್ರನ್ನೆಲ್ಲ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಸರ್ಕಾರದ ಕಡೆಯಿಂದ 22 ಕೋಟಿ ರೂಪಾಯಿ ಅನುದಾನವನ್ನು ತಂದಂತ ನಮ್ಮ ನಾಗೇಂದ್ರಣ್ಣವ್ರಿಗೆ, ನಾಸಿರ್ ಹುಸೇನ್ ಅಣ್ಣವ್ರಿಗೆ, ನಮ್ಮ MP ಆದಂತ ತುಕಾರಾಮ್ ಅವರಿಗೆ, ಅವ್ರಿಗೆಲ್ಲ ನಮ್ಮ ಜೀನ್ಸ್ ಉದ್ಯಮದಾರರಿಂದ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಇವ್ರಿಗೆ ಯಾರಾದ್ರೂ ಇನ್ನ ನಾವು ಅಪ್ಗ್ರೇಡೇಷನ್ ಹೋಗ್ಬೇಕು, ನಮ್ಗಿನ್ನ ಜೀನ್ಸ್ ಬಿಸ್ನೆಸ್ ಅನ್ನು ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೇಕಂತ ಯಾರಿಗೂ ಉದ್ದೇಶ ಇದ್ರೆ, ನಿಮ್ಗೊಂದು ನೆನಪಿದೆ, ನಮ್ಮ ರಾಹುಲ್ ಗಾಂಧಿ ಅವರು ಸಾಹೇಬರು ಬಳ್ಳಾರಿಗೆ ಬಂದಾಗ ಒಂದು ಜೀನ್ಸ್ ಪಾರ್ಕ್ ಅನ್ನು ಇಂಡಿಯಾದಲ್ಲಿ ಮಾಡ್ತೀನಿ 5,000 ಕೋಟಿ ರೂಪಾಯಲ್ಲಿ ಅಂತೇಳಿ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಇವಾಗ ಒಂದು 150 ಎಕರೆಯನ್ನು ಅವ್ರಿಗೆ ನಾವು ಒಂದು ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ವಿ. 150 ಎಕರೆ ಬಿಟ್ಟು ಇನ್ನೊಂದು 400 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಒಂದು 400 ಎಕರೆಯಲ್ಲಿ 600 ಎಕರೆಯಲ್ಲಿ ಸಂಜೀವನ ಕೋಟೆ ಹತ್ರ ನಾವು ಜೀನ್ಸ್ ಪಾರ್ಕ್ ಅನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಆಲ್ರೆಡಿ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ. ಆದಷ್ಟು ಬೇಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳು, ನಮ್ಮ ನಾಗೇಂದ್ರಣ್ಣವರು, ನಾಸಿರಣ್ಣವರು ಇವರೆಲ್ಲ ಬಂದು ಭೂಮಿ ಪೂಜೆಯನ್ನು ಮಾಡಿ ಭಾರತ ದೇಶ ತಿರುಗಿ ನೋಡಂತ ಜೀನ್ಸ್ ಪಾರ್ಕ್ ಅನ್ನು ಬಳ್ಳಾರಿಯಲ್ಲಿ ನಾವು ಮಾಡ್ಕೊಂತಿದೀವಿ ಅತಿ ಶೀಘ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರೇ ಆದ್ರೂ ನಮ್ಮ ಜೀನ್ಸ್ ಉದ್ಯಮದಾರರು ಅದರಲ್ಲಿ ಇವೇನ್ ಸಂಜೀವನ ಕೋಟೆಯನ್ನು ಮಾಡ್ತಿದ್ದೀರಿ, ನಾವು ಅದರಲ್ಲಿ ಇನ್ನೂ ಅಪ್ಗ್ರೇಡೇಷನ್ ಹೋಗ್ತೀವಿ ಅಂತಂದ್ರೆ ಅವ್ರಿಗೆಲ್ಲ ನಿವೇಶನ ಕೊಡ್ಸೋ ಜವಾಬ್ದಾರಿ ಕೂಡ ನಮ್ಮದು, ನಮ್ಮ ಅಣ್ಣವರಾದಂತ ನಾಗೇಂದ್ರ ಅಣ್ಣವ್ರದಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸಂಜೀವನ ಕೋಟೆಯಲ್ಲಿ ಇವಕ್ಕೋಸ್ಕರ ಏನು ಹಳೇದಾಗಿ ನಮ್ಮ ಬಳ್ಳಾರಿಯಲ್ಲಿ ಏನ್ ಜೀನ್ಸ್ ಬಿಸ್ನೆಸ್ ಅನ್ನು ಮಾಡ್ಕೊಂತಿದ್ರು ಅವ್ರಿಗೋಸ್ಕರ ಒಂದು 25% ಸಬ್ಸಿಡಿಯನ್ನು ಕೂಡ ನಾವು ಅವ್ರಿಗೋಸ್ಕರ ಮಾಡ್ಕೊಂತೀವಿ. ಯಾಕಂದ್ರೆ ಬಹಳಷ್ಟು ಜನ ಬಡ ಜನರೇ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋದು. ಈಗ ಆ ಲೇಬರ್ಸ್ ಬಹಳ ನೋವಲ್ಲಿದ್ದಾರೆ, ಓನರ್ಗಳಂತೂ ಹೇಳ್ಬಾರ್ದು. ಯಾಕಂದ್ರೆ ಅವ್ರಿಗೆ ಕಂತುಗಳು ಕಟ್ಟಕ್ಕಾಗ್ತಾ ಇಲ್ಲ,
ಫ್ಯಾಕ್ಟ್ರಿ ನಡ್ಸಕ್ ಆಗ್ತಾ ಇಲ್ಲ, ಲೇಬರ್ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಜೀನ್ಸ್ ರೇಟ್ ಕಾಂಪಿಟೇಟಿವ್ ಪ್ರೈಸಸ್ ನಲ್ಲಿ ಹೋದಾಗ ಈಗ ಜೀನ್ಸ್ ರೇಟ್ ಆ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ನಮ್ಮೂರಲ್ಲಿ ಅಷ್ಟು ಕಮ್ಮಿ ರೇಟ್ಗೆ ಲೇಬರ್ಸ್ ಅನ್ನು ತಗೊಂಡ್ಬರೋದು ಬಹಳ ಕಷ್ಟ ಆಗಿದೆ. ನಾವು ಸರ್ಕಾರಕ್ಕೆ ಇವೆಲ್ಲ ತಿಳಿಸಿದಾಗ ನಾವು ಬಿಸ್ನೆಸ್ ಅನ್ನು ಸಪೋರ್ಟ್ ಮಾಡು, ಅದ್ರ ಜೊತೆಗೆ ನಮ್ಮ ಜನರನ್ನ, ನಮ್ಮ ಯಾರು ಬಿಸ್ನೆಸ್ ಮಾಡ್ತಾ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಭಾಗದಲ್ಲಿ ಜೀನ್ಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗೋಂಥವ್ರನ್ನ ನಾವು ಒಂದು ಎಲಿವೇಶನ್ ಕೊಡ್ಬೇಕಂದ್ರೆ ನಾವು ಸರ್ಕಾರದ ಕಡೆಯಿಂದ ಸಹಕಾರ ಮಾಡ್ಬೇಕಂದಾಗ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ, ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ಬಳ್ಳಾರಿಯ ಜೀನ್ಸ್ ಬಗ್ಗೆ ಲಂಡನ್ ಅಲ್ಲಿ ಮಾತಾಡುವಂಥವ್ರು, ಈ ಜೀನ್ಸ್ ಅನ್ನು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇದೆ ಅಂತ ಹೇಳಿ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಗೆ ಏನೇ ಜೀನ್ಸ್ ಯೂನಿಟ್ಗೆ ತೊಂದರೆ ಆದಾಗ ನೀವು ನಾಗೇಂದ್ರ ಅವರು ಡಿಸಿಷನ್ ತಗೊಳ್ಳಿ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿದರು. ನಿರಂತರವಾಗಿ ನಾನು ಇಲ್ಲಿ ಈ ಮಾಧ್ಯಮ ಮೂಲಕ ಈ ಜೀನ್ಸ್ ಫ್ಯಾಕ್ಟ್ರಿ ಓನರ್ಗಾಗಿರ್ಬೋದು, ಅವ್ರ ಲೇಬರ್ಸ್ ಆಗಿರ್ಬೋದು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷಣದಲ್ಲಿ ಇವತ್ತುವರೆಗೂ ತಮ್ಮ ಜೊತೆಗೆ ಏನೇನು ತೊಂದರೆ ಬಂದಾಗ ನಿಮ್ ಜೊತೆಗೆ ನಿಂತಿದೀವಿ. ಇನ್ನೊಂದು ತೊಂದರೆ ಬರಬಾರ್ದು ಅಂತ ರೀತಿಯಲ್ಲಿ ಯಾವತ್ತನ್ನ ಏನೋ ದುರ್ಬಲದಿಂದ ತೊಂದರೆ ಬಂದಾಗೂ ನಿಮ್ ಜೊತೆಗೆ ನಾವು ಸದಾ ನಿಂದಿರ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ತಮ್ಗೆಲ್ಲರಿಗೂ ಮಾತಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.